ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ ಅಲ್ಲಿ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೇನೆ ಆಲ್ ನೋಟಿಫಿಕೇಶನ್ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಕೆಟ್ ಲಿಸ್ಟ್ ಅಂದ್ರೆ ಏನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ಕೊನೆ ತನಕ ನೋಡೋದು ಮರಿಬೇಡಿ. ಮೊದಲಿಗೆ ಈ ಬಕೆಟ್ ಲಿಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ಆಕ್ಚುಲಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್, ಬೇರೆ ಸ್ಥಳಕ್ಕೆ ಹೋಗೋದಿರ್ಬೋದು, ಯಾವುದೇ ರೀತಿ ಆಕ್ಟಿವಿಟಿ ಇರ್ಬೋದು, ಅದನ್ನ ನಾವೇನಾದ್ರೂ ಅಚೀವ್ ಮಾಡ್ಬೇಕಂತ ಅನ್ಕೊಂಡು ಒಂದ್ ಕಡೆ ಬರೆದಿರ್ತಾರಲ್ಲ, ಅದನ್ನ ನಾವು ಬಕೆಟ್ ಲಿಸ್ಟ್ ಅಂತ ಕರಿತೀವಿ. ಜನರಲಿ ನೋಡಿ ಏನಾಗುತ್ತೆ, ಕಿಕ್ ದ ಬಕೆಟ್ ಅಂದ್ರೆ ಇದಕ್ಕೊಂದು ಹಿಸ್ಟ್ರಿನೇ ಇದೆ. ಅದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಏನು ಇವಾಗ ಕೊಡೋಕೆ ಇಷ್ಟಪಡಲ್ಲ. ಜನರಲಿ ಕಿಕ್ ದ ಬಕೆಟ್ ಅಂದ್ರೆ ಸಾಯಕ್ಕಿನ ಮುಂಚೆ ನಾವು ಯಾವ್ದಾದ್ರು ಒಂದು ವಸ್ತುನ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗೋದಿರ್ಬೋದು, ಅಥವಾ ಜೀವನದಲ್ಲಿ ಏನಾದ್ರು ಹೊಸ ವಿಷಯನ ಕಲಿಯೋದಿರ್ಬೋದು, ಅವನ್ನೆಲ್ಲವನ್ನ ಒಂದ್ ಕಡೆ ಬರೆದಿಡೋದಕ್ಕೆ ಅಂತಾರೆ ಬಕೆಟ್ ಲಿಸ್ಟ್ ಅಂತ ಕರೀತಾರೆ. ಜನರಲಿ ಏನಕ್ಕಪ್ಪ ಬಕೆಟ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವು ಹೋಪ್ಸ್ ಮತ್ತು ಆಸ್ಪಿರೇಷನ್, ಆಕಾಂಕ್ಷೆ ಮತ್ತು ಆಶಯ ಅಂತ ಏನ್ ಕರೀತಾರಲ್ಲ, ಈ ಈ ರೀತಿ ಬರೆದಿಡೋದ್ರಿಂದ ಒಂಥರ ಎಂಥೂಸಿಯಾಸಮ್ ಬರುತ್ತೆ ಲೈಫಲ್ಲಿ. ಜನರಲಿ ಬಕೆಟ್ ಲಿಸ್ಟ್ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಒಂದು ವ್ಯಾಲ್ಯೂಸ್ ಏನಿರ್ತವೆ ಮತ್ತು ಆಬ್ಜೆಕ್ಟಿವ್ ಏನಿರ್ತವೆ, ಅವೆಲ್ಲ ತುಂಬಾ ನಮಗೆ ಮಹತ್ವ ಅಂತ ಅನಿಸುತ್ತೆ. ಜೊತೆಗೆ ನಾವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ ಅನ್ಕೊಂತೀವಲ್ಲ, ಅದೆಲ್ಲ ಈ ಒಂದು ಬಕೆಟ್ ಲಿಸ್ಟ್ ಕ್ರಿಯೇಟ್ ಮಾಡೋ ಮುಖಾಂತರ ನಾವು ಅಚೀವ್ ಅನ್ನ ಮಾಡ್ಬೋದು. ಸಿಂಪಲ್ ಆಗಿ ಹೇಳೋದಂದ್ರೆ, ಲೈಫ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಒಂದು ಬಕೆಟ್ ಲಿಸ್ಟ್ ಅಂತ ನೀವು ಏನಾದ್ರು ಕ್ರಿಯೇಟ್ ಮಾಡಿದಾಗ ನಿಮಗೆ ಲೈಫ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದು ಬಕೆಟ್ ಲಿಸ್ಟ್ ಏನಕ್ಕೆ ಕ್ರಿಯೇಟ್ ಮಾಡ್ಬೇಕು ಅಂತಕ್ಕಂಥ ಮಾಹಿತಿ. ಇನ್ನ ಹೆಂಗೆ ಕ್ರಿಯೇಟ್ ಮಾಡ್ಬೇಕಪ್ಪ ಒಂದು ಬಕೆಟ್ ಲಿಸ್ಟ್ ಅಂದ್ರೆ, ತುಂಬಾ ಸಿಂಪಲ್. ಒಂದು ನೋಟ್ಬುಕ್ ಪೆನ್ ತಗೊಳ್ಳಿ, ಸ್ಟಾರ್ಟ್ ರೈಟಿಂಗ್. ಸುಮ್ಮನೆ ಬರಿತಾ ಹೋಗಿ. ಏನಿರ್ಬೋದಪ್ಪ, ಉದಾಹರಣೆಗೆ ನೀವು ನಿಮ್ಮ ಜೀವನದಲ್ಲಿ ಯಾವ್ದಾವ್ದೋ ಒಂದಿಷ್ಟು ಪ್ಲೇಸ್ಗಳನ್ನ ನೋಡ್ಬೇಕು ಅನ್ಕೊಂಡಿರ್ತೀರಾ. ಆ ಪ್ಲೇಸ್ಗಳ ಹೆಸರು ಬರಿತಾ ಹೋಗಿರಿ ಒಂದು. ಅಥವಾ ಪರ್ಸನಲ್ ಗೋಲ್ಸ್, ಯಾವ್ದಾದ್ರು ಸ್ಪೆಸಿಫಿಕ್, ಯಾವ್ದೋ ಒಂದು ಸ್ಪೆಸಿಫಿಕ್ ಕಾರು, ಆಡಿ ಇರ್ಬೋದು, ಮರ್ಸಿಡೀಸ್ ಇರ್ಬೋದು, ಯಾವ್ದೋ ಒಂದು ಕಾರ್ ತಗೋಬೇಕಂತ ಅನ್ಕೊಂಡಿರ್ತೀರಾ, ಅಥವಾ ಒಂದು ಯಾವ್ದೋ ಬೈಕ್, ಅದನ್ನು ಕೂಡ ನೀವು ಬರಿಬೋದು. ಇനി ಫೈನಾನ್ಷಿಯಲ್ ಗೋಲ್, ಕೆಲವೊಬ್ರು ಅಂತಾರೆ ಜೀವನದಲ್ಲಿ ಸಾಲದಿಂದ ಮುಕ್ತ ಆಗ್ಬೇಕು, ಅದು ಅಂತಕ್ಕಂಥದ್ದು ಕೂಡ ಒಂದು ಬಕೆಟ್ ಲಿಸ್ಟ್. ಈ ತರ ಇರ್ಬೋದು, ಫೈನಾನ್ಷಿಯಲ್ ಗೋಲ್ ಇರ್ಬೋದು, ಅಥವಾ ಒಂದು 25 ಲಕ್ಷ FD ಇಡಬೇಕು ಬ್ಯಾಂಕ್ ಅಲ್ಲಿ, ಅದು ಕೂಡ ಇರ್ಬೋದು. ಈ ತರ ನೀವು ಏನಾದ್ರೂ ಬರಿಬಹುದು. ಅಥವಾ ಕೆಲವೊಂದು ಸಾಹಸಕರವಾದ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಸ್ಕೈ ಡೈವಿಂಗ್ ಅಂದ್ರೆ ಒಂದು ಹೆಲಿಕಾಪ್ಟರ್ ಮೇಲೆ ಹೋಗಿ ಅಲ್ಲಿಂದ ಜಂಪ್ ಮಾಡೋದು, ಅಥವಾ ಬಂಗಿ ಜಂಪಿಂಗ್, ಈ ತರದ ಆಕ್ಟಿವಿಟಿಗಳು ಕೂಡ ಕೆಲವೊಬ್ರು ತಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಬರೀತಾರೆ. ಸೊ ನಿಮ್ಗೆ ಏನೇ ಲೈಕ್ ಇದ್ರೂ ಕೂಡ ಬರಿಬಹುದು. ಓಕೆನಾ? ಇದು ಬಕೆಟ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನು ನಿಮಗೆ ಒಂಚೂರು ಎಕ್ಸಾಂಪಲ್ ಕೊಡೋಕೆ ಏನಂದ್ರೆ, ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಏನೇನಿದೆ, ನಾನು ಇದುವರೆಗೂ ಯಾವ್ದನ್ನ ಅಚೀವ್ ಮಾಡಿದ್ದೀನಿ ಅನ್ನೋದು ಕೂಡ ಒಂದಿಷ್ಟು ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ದಟ್ ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ ಬಕೆಟ್ ಲಿಸ್ಟ್ ನೀವು ಕ್ರಿಯೇಟ್ ಮಾಡೋಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಉದಾಹರಣೆಗೆ ರಿವರ್ ರಾಫ್ಟಿಂಗ್. ರೀಸೆಂಟ್ ಆಗಿ ನಾವು ಒಂದು ರಿವರ್ ರಾಫ್ಟಿಂಗ್ ಕೂಡ ಮಾಡಿ ಬಂದ್ವಿ. ಇದು ಕೂಡ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಅದಾದ್ಮೇಲೆ ಕುವೆಂಪು ಅವರ ಜನ್ಮಸ್ಥಳ ಆದಂತ ಕುಪ್ಪಳ್ಳಿ, ಇದು ಒಂದು 10 ವರ್ಷದಿಂದನೇ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಇತ್ತೀಚೆಗೆ ಅಂದ್ರೆ ಕಳೆದ ಒಂದು 2-3 ತಿಂಗಳಲ್ಲಿ ನಾನು ಕುಪ್ಪಳ್ಳಿಯನ್ನ ನೋಡ್ಕೊಂಡ್ ಬಂದು ಈ ಬಕೆಟ್ ಲಿಸ್ಟ್ ಕೂಡ ನಾನು ಟಿಕ್ ಮಾಡಿದೆ. ಅದಾದ್ಮೇಲೆ ಕನ್ಯಾಕುಮಾರಿ ಕೂಡ ನೋಡ್ಬೇಕಂತ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಅದು ಕೂಡ ಕಳೆದ ಒಂದು 6 ತಿಂಗಳ ಹಿಂದೆ ಈ ಕನ್ಯಾಕುಮಾರಿ ಕೂಡ ನಾನು ವಿಸಿಟ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಇದೊಂದು ಒಂಥರ ವಿಚಿತ್ರವಾದ ಬಕೆಟ್ ಲಿಸ್ಟ್. ಯಾವ್ದಾದ್ರು ಒಂದು ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ಆ ಊರಲ್ಲಿ ಇರ್ತಕ್ಕಂಥ ಒಂದು ಬೆಸ್ಟ್ ಹೋಟೆಲ್ ಅಲ್ಲಿ ಸ್ಟೇ ಮಾಡ್ಬೇಕು, ಒಂದ್ ಅಥವಾ 2 ದಿನ. ಇದು ಕೂಡ ನನ್ನ ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಇತ್ತೀಚೆಗೆ ನಾವು ಕನ್ಯಾಕುಮಾರಿಗೆ ಹೋದಾಗನೇ ಅಲ್ಲಿರ್ತಕ್ಕಂಥ ಬೆಸ್ಟ್ ಹೋಟೆಲ್ ಅಲ್ಲಿ 2 ದಿನ ಸ್ಟೇ ಮಾಡಿ ಈ ಒಂದು ಬಕೆಟ್ ಲಿಸ್ಟ್ ನಂಬರ್ ಕೂಡ ಕೊಟ್ಕೊಂಡು ಹೋಗ್ಬೋದು ನೀವು ನೋಡಿ. ಇದು ನನ್ನ 101ನೇ ಬಕೆಟ್ ಲಿಸ್ಟ್ ಆಗಿತ್ತು. ಇದನ್ನು ಕೂಡ ನಾನು ಇತ್ತೀಚೆಗೆ ಅಚೀವ್ ಮಾಡಿದೆ. ಆಮೇಲೆ ಈ ಒಂದು ಬಕೆಟ್ ಲಿಸ್ಟ್ ಆಲ್ಮೋಸ್ಟ್ ಒಂದು 20 ವರ್ಷ ಹಿಂದನೆ ಬರೆದಿಟ್ಟಿರೋದು. ಕುವೆಂಪು ಅವರ ಕಾದಂಬರಿಗಳಾದ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ, ಈ 2 ಸುದೀರ್ಘವಾದ ಕಾದಂಬರಿಗಳನ್ನ ಓದ್ಬೇಕಂತ ಇತ್ತು. ಇದು ಕೂಡ ಈ ವರ್ಷದಲ್ಲೇ ನಾನು ಇದನ್ನ ಅಚೀವ್ ಮಾಡಿದ್ದು. ನಂತರ ರೀಸೆಂಟ್ ಆಗಿ IPL ಮ್ಯಾಚ್ ನೋಡ್ಬೇಕಂತ ಇತ್ತು ಸ್ಟೇಡಿಯಂ ಅಲ್ಲಿ, ಅದು ಕೂಡ ಒಂದು ಅಚೀವ್ ಮಾಡಾಯ್ತು. ಆಮೇಲೆ ಇದು ತುಂಬಾ ಇಂಟ್ರೆಸ್ಟಿಂಗ್, ಇದ್ರ ಮೇಲೆನೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೋದು. ಒಂದೇ ವರ್ಷದಲ್ಲಿ 100 ಪುಸ್ತಕಗಳನ್ನ ಓದ್ಬೇಕಂತಕ್ಕಂತ ಒಂದು ಬಕೆಟ್ ಲಿಸ್ಟ್ ಇತ್ತು. ಅದು ಕೂಡ ನಾನು ಈ ವರ್ಷನೇ 2024 ಅಲ್ಲಿ, 2023 ಅಲ್ಲಿ, ಕಳೆದ ವರ್ಷ, ಈ ವರ್ಷ ಅಲ್ಲ, ಕಳೆದ ವರ್ಷ
ಇದನ್ನ ನಾನು 100 ಪುಸ್ತಕಗಳನ್ನು ಓದುವ ಮುಖಾಂತರ ಇದನ್ನು ಕೂಡ ಅಚೀವ್ ಮಾಡಿದೆ. ಇನ್ನು ಒಂದು ತಂಗಾಳಿ ಹೋಮ್ ಸ್ಟೇ ಅಂತ ತುಂಬಾ ಚೆನ್ನಾಗಿದೆ. ಇದು ಕಳಸದ ಹತ್ರ ಬರುತ್ತೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ತಂಗಾಳಿ ಅಂತ. ತುಂಬಾ ಒಂದು ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಒಂದು ವ್ಯೂ ನೋಡಿ ನೀವು, ಇಲ್ಲಿ ಗುಡ್ಡಗಳು, ಮೋಡ ಎಲ್ಲ ಕಾಣುತ್ತಲ್ಲ, ಇದು ನನ್ನ ರೂಮಿನ ಒಂದು ಕಿಟಕಿ ತೆಗೆದ್ರೆ ಈ ತರ ಕಾಣುತ್ತೆ ನಿಮ್ಗೆ. ಅಂದ್ರೆ ಈ ಒಂದು ರಿಸಾರ್ಟ್ ಬೆಟ್ಟದ ಮೇಲೆನೆ ಇದೆ. ಜನರಲಿ ನಾವು ಈ ತರ ಸೀನರಿ ನೋಡ್ಲಿಕ್ಕೆ ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋಗ್ತೀವಿ, ಬಟ್ ಇದು ಹೆಂಗಿತ್ತಂದ್ರೆ ನಾವಿರ್ತಕ್ಕಂಥ ರೂಮಿನಿಂದಾನೇ ಈ ಒಂದು ವ್ಯೂ ಕಾಣ್ತಾ ಇತ್ತು. ಇದು ಕೂಡ ಸುಮಾರು ವರ್ಷದಿಂದನೇ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಇದನ್ನ ನಾನು ಕಳೆದ ವರ್ಷ ಅಚೀವ್ ಮಾಡಿದೆ. ಇನ್ನು ತಾಜ್ ಮಹಲ್ ನೋಡ್ಬೇಕಂತ ಇತ್ತು. ಇದು ತುಂಬಾ ವರ್ಷಗಳ ಹಿಂದನೆ, ಥಿಂಕ್ ಆಲ್ಮೋಸ್ಟ್ 10 years ಬ್ಯಾಕೆ ನೋಡ್ ಬಂದಿರೋದು. ಇದು ಕೂಡ ಅಷ್ಟೇ, ಒಂದು 10-12 ವರ್ಷದಿಂದಾನೆ ಅಮೆರಿಕದ ಲಾಸ್ ವೆಗಾಸ್ ಸಿಟಿಯಲ್ಲಿ ಒಂದ್ ದಿನ ಇರ್ಬೇಕಂತ ಇತ್ತು. ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬಂದೆ. ಈ ಲಾಸ್ ವೆಗಾಸ್ ಏನಕ್ಕೆ ಫೇಮಸ್ ಅಂದ್ರೆ, ಜನರಲಿ ಅಲ್ಲಿ ಜನ ಹೋಗ್ಬಿಟ್ಟು ಜೂಜುಕೋರು ಜೂಜಾಡ್ತಾರೆ. ಅದು ಕೂಡ ನನ್ನ ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ಸಿಂಗಾಪುರ್ ಕೂಡ US ಹೋಗೋಕ್ಕಿಂತ ಮುಂಚೆನೆ ಸಿಂಗಾಪುರ್ ನೋಡ್ಬೇಕಂತ ಇತ್ತು. ಅದು ಕೂಡ ಒಂದು ಬಕೆಟ್ ಲಿಸ್ಟ್ ಇತ್ತು. ಈ ತರ ನೋಡೋದಾದ್ರೆ ಇನ್ನೂ ಸುಮಾರು ಬಕೆಟ್ ಲಿಸ್ಟ್ ಇದೆ ನನ್ನ ಒಂದು ಲಿಸ್ಟ್ ಅಲ್ಲಿ. ಇದು ಕೆಲವೊಂದು ನಾನು ಅಚೀವ್ ಮಾಡಿರೋದು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಅಚೀವ್ ಮಾಡಬೇಕಾಗಿರೋದು ತುಂಬಾ ಇದೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತು ಅಂತ ಅನ್ಕೊಂತೀನಿ. ನೀವು ಆಲ್ರೆಡಿ ಬಕೆಟ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀರಾ? ಮೊದಲೇ ಕ್ವಶನ್. ಒಂದ್ ವೇಳೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ನಿಮ್ ಬಕೆಟ್ ಲಿಸ್ಟ್ ಅಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಬಹುದು. ಕೊನೆಯದಾಗಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ತುಂಬಾ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದರಿಂದ ಈ ವಿಡಿಯೋ ಹೆಚ್ಚು ಜನಕ್ಕೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.